ವಿದ್ಯಾರ್ಥಿಗಳೇ, ನೀವು ನೋಡ್ತಾ ಇರೋದು ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್. ಈಗ ನಾನು ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಬನ್ನಿ ಅದೇನು ಅಂತ ನೋಡೋಣ. ವಿದ್ಯಾರ್ಥಿಗಳೇ, ಇವತ್ತು ಒಬ್ಬ ವ್ಯಕ್ತಿ ನಮ್ಮ ಜೊತೆಗೆ ದೈಹಿಕವಾಗಿ ಇಲ್ಲದಿದ್ದರೂ ಅವರ ನೆನಪು ಮಾತ್ರ ಅಚ್ಚಳಿಯದೆ ನಮ್ಮ ಸ್ಮೃತಿ ಪಟಲದಲ್ಲಿ ಹಾಗೇ ಇವೆ. ಅಂದರೆ ಅವರು ನಡೆದು ಬಂದ ದಾರಿ, ಅವರ ಆದರ್ಶಗಳು, ತತ್ವಗಳು, ಅವರ ಜ್ಞಾನ ಮೌಲ್ಯಗಳೇ ಇದಕ್ಕೆ ಕಾರಣ. ಅಂತಹ ವ್ಯಕ್ತಿಗಳನ್ನು ನಾವು ಏನಂತ ಕರಿತೀವಿ? ಮಹಾನ್ ವ್ಯಕ್ತಿಗಳು ಅಂತಲೇ ಕರಿತೀವಿ. ಅಂತಹ ಮಹಾನ್ ವ್ಯಕ್ತಿಗಳಲ್ಲಿ ಬುದ್ಧದೇವ ಕೂಡ ಒಬ್ಬರು. ಹಾಗಿದ್ದರೆ ನಿಮಗೀಗಾಗಲೇ ಅರ್ಥ ಆಗಿರ್ಬೋದು, ಇಂದು ನಾವು ಕಲಿಯುವ ಪಾಠ ಬುದ್ಧದೇವನಿಗೆ ಸಂಬಂಧಿಸಿದೆ ಎಂದು. ಹೌದು, ನೀವು ಸರಿಯಾಗಿಯೇ ಊಹೆ ಮಾಡಿದ್ದೀರಿ. ಇಂದು ನಾವು ಕಲಿಯುವ ಪದ್ಯ ಬುದ್ಧದೇವನಿಗೆ ಸಂಬಂಧಿಸಿದೆ. ಅದುವೇ ಬೋಧಿ ವೃಕ್ಷದ ಹಾಡು. ವೃಕ್ಷ ಎಂದರೆ ಮರ. ಅರಳಿ ಮರ ಅಥವಾ ಅಶ್ವತ್ಥ ಮರವನ್ನು ಬೋಧಿ ವೃಕ್ಷ ಅಂತ ಕರೆಯಲಾಗುತ್ತೆ. ಕಾರಣ, ಬುದ್ಧದೇವ ಈ ಅರಳಿ ಮರದ ಕೆಳಗಡೆ ಕೂತ್ಕೊಂಡು ತಪಸ್ಸು ಮಾಡಿ ಜ್ಞಾನೋದಯವನ್ನು ಪಡೆದುಕೊಂಡ್ರು. ಹಾಗಾಗಿ ಆ ಮರಕ್ಕೇನು ಬೋಧಿ ವೃಕ್ಷ ಅಂತಲೂ ಕೂಡ ಹೆಸರು ಬಂತು. ಹಾಗಿದ್ದರೆ ಬನ್ನಿ, ಈ ಬೋಧಿ ವೃಕ್ಷಕ್ಕೂ ಬುದ್ಧದೇವನಿಗೂ ಯಾವ ರೀತಿಯಾದ ಸಂಬಂಧ ಇದೆ ಅನ್ನೋದನ್ನು ನಾವು ಪದ್ಯವೊಂದು ಬೋಧಿ ವೃಕ್ಷದ ಹಾಡು ಎನ್ನುವುದರ ಮೂಲಕ ತಿಳಿಯೋಣ. ಮೊದಲಿಗೆ ಕೃತಿಕಾರರ ಪರಿಚಯ. ಈ ಪದ್ಯದ ರಚನಾಕಾರರು ಡಾಕ್ಟರ್ ಬಸವರಾಜ ಸಬರದ. ಡಾಕ್ಟರ್ ಬಸವರಾಜ ಸಬರದ ಅವರು ದಿನಾಂಕ 1954ರಲ್ಲಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಜನಿಸಿದರು. ಇವರು ಬಸವೇಶ್ವರ ಮತ್ತು ಪುರಂದರದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಪ್ರೌಢ ಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. ಇವರು ಅಸ್ಪೃಶ್ಯತಾ ನಿವಾರಣೆ, ದೇವದಾಸಿ ವಿಮೋಚನಾ ಹೋರಾಟ, ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ, ದಲಿತ ಬಂಡಾಯ ಚಳುವಳಿಯ ನೇತಾರರಾಗಿ ಹಲವಾರು ಜನಪರ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಡಾಕ್ಟರ್ ಬಸವರಾಜ ಸಬರದ ಅವರು ಹುಟ್ಟಿದ್ದು ಕೊಪ್ಪಳ ಜಿಲ್ಲೆಯ ಕುಕ್ನೂರಿನಲ್ಲಿ 1954ರಲ್ಲಿ. ಇವರಿಗೆ ಬಸವೇಶ್ವರ ಮತ್ತು ಪುರಂದರದಾಸರು ಒಂದು ಸಾಂಸ್ಕೃತಿಕ ಅಧ್ಯಯನ ಎನ್ನುವ ಪ್ರೌಢ ಪ್ರಬಂಧಕ್ಕೆ PhD ಪದವಿ ದೊರೆತಿದೆ. ಇವರು ಹಲವಾರು ಚಳುವಳಿ ಮತ್ತು ಹೋರಾಟಗಳಲ್ಲಿ ನೇತಾರರಾಗಿ ಭಾಗವಹಿಸಿದ್ದಾರೆ. ಅದು ಅಸ್ಪೃಶ್ಯತಾ ನಿವಾರಣಾ ಚಳವಳಿ, ದೇವದಾಸಿ ವಿಮೋಚನಾ ಹೋರಾಟ, ಅಂತರ್ಜಾತಿ ವಿವಾಹಗಳಿಗೆ ಪ್ರೋತ್ಸಾಹ, ದಲಿತ ಬಂಡಾಯ ಚಳುವಳಿ. ಇವರ ಪ್ರಮುಖ ಕೃತಿಗಳು: ನನ್ನವರ ಹಾಡು, ಹೋರಾಟ, ಮೂಡಲಕ ಕೆಂಪು ಮೂಡ್ಯಾವ, 100 ಹನಿಗಳು, ದನಿ ಎತ್ತಿ ಹಾಡೇನ, ಬೆಳದಿಂಗಳು ಬಿಸಿಲಾತು ಇವು ಇವರ ಕವನ ಸಂಕಲನಗಳಾಗಿವೆ. ಪ್ರತಿರೂಪ, ರೆಕ್ಕೆ ಮೂಡಿದಾಗ, ನರಬಲಿ, ಬೆಳ್ಳಕ್ಕಿ ಸಾಲು ಇವು ಇವರ ಪ್ರಮುಖ ನಾಟಕಗಳು. ಇವರು ಮಾಡಿರುವ ಸಾಧನೆಯ ಫಲವಾಗಿ ಇವರಿಗೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ, ಕುವೆಂಪು ಸಾಹಿತ್ಯ ಪುರಸ್ಕಾರ, ಪೆರ್ಲ್ ಕೃಷ್ಣಭಟ್ಟ ಪ್ರಶಸ್ತಿ, ಕಾವ್ಯಾನಂದ ಪ್ರಶಸ್ತಿ, ಸಾಹಿತ್ಯಶ್ರೀ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಇತ್ಯಾದಿಗಳು ಲಭಿಸಿದವು. ಪ್ರಸ್ತುತ ಕವನವನ್ನು ಅವರ ಪದಕಟ್ಟಿ ಹಾಡೇನ ಕವನ ಸಂಕಲನದಿಂದ ಆರಿಸಲಾಗಿದೆ. ಈಗ ಪಾಠ ಪ್ರವೇಶದ ಮೂಲಕ ಕವಿಯ ಉದ್ದೇಶ ಮತ್ತು ಪದ್ಯದ ತಿರುಳು ಏನು ಎನ್ನುವುದನ್ನು ತಿಳಿಯೋಣ. ಜಗತ್ತಿನ ಸಕಲ ಚರಾಚರಗಳಲ್ಲಿ ಮಾನವನ ಜೀವನ ಅತ್ಯಂತ ಶ್ರೇಷ್ಠವಾದುದು. ಮಾನವನ ಜೀವನ ಸಾರ್ಥಕತೆ ಪಡೆಯಬೇಕಾದರೆ ಮೊದಲು ತನ್ನನ್ನು ತಾನು ಅರಿತುಕೊಳ್ಳಬೇಕು, ಆತ್ಮ ಸಾಕ್ಷಾತ್ಕಾರ ಹೊಂದಬೇಕು. ನಂತರ ಸಮಾಜದ ಅಂಕುಡೊಂಕುಗಳನ್ನು ತಿದ್ದುವ, ಜನರ ದುಃಖವನ್ನು ಪರಿಹರಿಸುವ ದಿಕ್ಕಿನಲ್ಲಿ ಜೀವನವನ್ನು ಮುಡುಪಾಗಿರಿಸಬೇಕು. ಸಕಲ ಅಂದರೆ ಎಲ್ಲ ಅಂತ, ಚರಾಚರ, ಚರ ಅಂದರೆ ಚಲಿಸುವಂಥವುಗಳು, ಅಚರ ಅಂದರೆ ಚಲಿಸದೇ ಇರುವಂಥವುಗಳು ಅಂತ. ಆತ್ಮ ಸಾಕ್ಷಾತ್ಕಾರ ಅಂದರೆ ಆತ್ಮದ ದರ್ಶನ. ಅದೆಂಗ್ರಿ ಆತ್ಮ ಹೆಂಗೆ ದರ್ಶನ ಕೊಡುತ್ತಾ? ಆತ್ಮ ಕಣ್ಣಿಗೆ ಕಾಣೋದಿಲ್ಲಲ್ಲ ಅಂತ ನೀವು ಕೇಳ್ಬೋದು. ಅಂದರೆ ಆತ್ಮದ ತಿಳುವಳಿಕೆ ಅಂತ.
ದರ್ಶನ ಅಂದರೆ ಏನಿಲ್ಲಿ ತಿಳುವಳಿಕೆ, ಸಾಕ್ಷಾತ್ಕಾರ ಅಂದರೆ ಏನಿಲ್ಲಿ ತಿಳ್ಕೋಬೇಕು ಅಂತ, ನಮ್ಮನ್ನು ನಾವು ಮೊದಲು ತಿಳ್ಕೋಬೇಕು. ಅಂಕುಡೊಂಕು ಅಂದರೆ ಕುಂದುಕೊರತೆ ಸಮಸ್ಯೆಗಳು ಅಂತ. ಮುಡುಪಾಗಿಡು ಅಂದರೆ ಮೀಸಲಾಗಿಡು. ಅರ್ಥ: ಜಗತ್ತಿನಲ್ಲಿ ಇರುವಂತಹ ಎಲ್ಲ ಜೀವಿಗಳಲ್ಲಿ, ಅದು ಚಲಿಸುವಂತಹವುಗಳಾಗಿರ್ಬೋದು, ಚಲಿಸದೇ ಇರುವಂಥವುಗಳಾಗಿರ್ಬೋದು, ಎಲ್ಲ ಜೀವಿಗಳಲ್ಲಿ ಏನಿಲ್ಲಿ ಮಾನವ ಜೀವಿ, ಮನುಷ್ಯನ ಜೀವನ ಎನ್ನುವಂಥದ್ದೇ ಅತ್ಯಂತ ಶ್ರೇಷ್ಠ. ಇಲ್ಲಿ ಮನುಷ್ಯನ ಜೀವನ ಸಾರ್ಥಕ ಹೊಂದಬೇಕಾದ್ರೆ ಮೊದಲೇನು ಮಾಡಬೇಕು? ತನ್ನನ್ನು ತಾನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಮೊದಲು ತನ್ನ ಮನಸ್ಸನ್ನು, ತನ್ನ ಆತ್ಮವನ್ನು, ತಾನು ಹೇಗಿದ್ದಾನೆ ಅನ್ನೋದನ್ನು ಮೊದಲು ಮನುಷ್ಯ ತಿಳ್ಕೋಬೇಕು. ಅದನ್ನೇ ಏನಂತ ಹೇಳ್ತಾ ಇದ್ವಿ ನಾವು? ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾ ಇದ್ವಿ. ಮೊದಲು ನಮ್ಮನ್ನು ನಾವು ತಿಳ್ಕೊಂಡು ಅರ್ಥ ಮಾಡಿಕೊಂಡು ನಂತರದಲ್ಲಿ ಸಮಾಜದ ಕುಂದು ಕೊರತೆ ಸಮಸ್ಯೆಗಳು, ಅಂಕು ಡೊಂಕು ಅವು ಏನೇ ಇರಲಿ ಅವರಿಗೆ ತಿದ್ದೋದು, ಸಮಸ್ಯೆಗಳನ್ನು ಬಗೆಹರಿಸೋದು, ಅವರ ದುಃಖವನ್ನು ಪರಿಹರಿಸೋದು, ಇಂತಹ ಕೆಲಸಗಳಲ್ಲಿ ನಾವು ತೊಡಗಬೇಕು. ಎಲ್ಲದಕ್ಕಿಂತ ಮೊದಲೇನು ಫಸ್ಟ್ ನಾವು ಹೇಗಿದ್ದೀವಿ, ನಮ್ಮನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಬೇರೆಯವರನ್ನು ತಿದ್ದುವಂಥ ಕೆಲಸವನ್ನು ಮಾಡಬೇಕು. ಹೀಗೆ ಬಾಳಿದವರಲ್ಲಿ ಯಾರಾಗಿದ್ದಾರೆ? ಬುದ್ಧದೇವ ಒಬ್ಬರು ಆಗಿದ್ದಾರೆ. ಈ ರೀತಿ ಬಾಳಿ ಬದುಕಿದವರಲ್ಲಿ ಗೌತಮ ಬುದ್ಧನು ಒಬ್ಬನು. ಲೌಕಿಕ ಸುಖ ಭೋಗಗಳಿಂದ ಜೀವನದ ಗುರಿ ಸಾಧಿಸಲು ಸಾಧ್ಯವಿಲ್ಲ ಎಂಬುದನ್ನು ಅರಿತ ಬುದ್ಧನು ಗೃಹಸ್ಥ ಜೀವನವನ್ನು ತ್ಯಜಿಸಿ ಬದುಕಿನ ಸತ್ಯ ಕಾಣಲು ಕಾಡನ್ನು ಅಲೆದು ಬೋಧಿ ವೃಕ್ಷದ ಕೆಳಗೆ ತಪಸ್ಸನ್ನು ಆಚರಿಸಿ ಮಹಾಜ್ಞಾನಿಯಾಗಿ ಜೀವನ ಪ್ರೀತಿಯತ್ತ ಸಾಗಿದ ರೀತಿಯೇ ಕವನದ ತಿರುಳಾಗಿದೆ. ಈ ಕೌಟುಂಬಿಕ ಸಾಂಸಾರಿಕ ಜೀವನದಲ್ಲಿ ಇದ್ಕೊಂಡು ಸುಖ ಭೋಗಗಳನ್ನು ಅನುಭವಿಸ್ತಾ ಜೀವನದ ಗುರಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಬುದ್ಧದೇವ ಅದನ್ನು ತಿಳ್ಕೊಂಡು ತನ್ನ ಗೃಹಸ್ಥ ಜೀವನವನ್ನು ಏನು ಮಾಡ್ತಾನೆ? ತ್ಯಜಿಸ್ತಾನೆ. ಹೆಂಡತಿ ಮಕ್ಕಳನ್ನು, ತಂದೆ ತಾಯಿಯರನ್ನು ಬಿಟ್ಟು ಏನು ಮಾಡ್ತಾನೆ? ಬದುಕಿನ ಸತ್ಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರವಾಗಿ ಅಲ್ಲಿ ಅರಮನೆಯನ್ನು ಬಿಟ್ಟು ಕಾಡಿಗೆ ಬರ್ತಾನೆ. ಬೋಧಿ ವೃಕ್ಷದ ಕೆಳಗೆ ಕುಳಿತು ತಪಸ್ಸನ್ನು ಮಾಡ್ತಾನೆ, ಧ್ಯಾನವನ್ನು ಮಾಡ್ತಾನೆ. ಆತನಿಗೆ ಅಲ್ಲಿ ಒಂದು ಜ್ಞಾನದ ಅರಿವು ಆಗುತ್ತೆ, ಮಹಾಜ್ಞಾನಿ ಆಗ್ತಾನೆ. ಹೀಗೆ ಗೌತಮ ಬುದ್ಧನ ಬದುಕು ಹೇಗೆ ಬದಲಾಯಿತು ಎನ್ನುವುದೇ ಈ ಕವನದ ವಸ್ತು ವಿಷಯ ಆಗಿದೆ. ಬುದ್ಧನಂತೆಯೇ ಪ್ರತಿಯೊಬ್ಬರೂ ತನ್ನ ತಾನು ಅರಿಯುವುದರೊಂದಿಗೆ ಬದುಕಿನ ನಿಜವಾದ ಅರ್ಥ ತಿಳಿದು ಜೀವನ ಮೌಲ್ಯಗಳನ್ನು ರೂಢಿಸಿಕೊಂಡು ಸಮಾಜದಲ್ಲಿ ಒಂದಾಗಿ ಬಾಳಬೇಕು. ಜೀವ ಪ್ರೀತಿಯ ಎದುರು ಎಲ್ಲವೂ ನಶ್ವರ ಎಂಬ ನಿಜ ಸಂಗತಿಯನ್ನು ಬುದ್ಧನ ಜೀವನ ವೃತ್ತಾಂತದ ಮೂಲಕ ಕವಿ ಹೇಳುತ್ತಿದ್ದಾರೆ. ನಶ್ವರ ಅಂದರೆ ನಶಿಸಿ ಹೋಗುವಂಥವುಗಳು, ಶಾಶ್ವತ ಅಲ್ಲದೆ ಇರುವಂಥವುಗಳು. ವೃತ್ತಾಂತ ಅಂದ್ರೇನು? ಚರಿತ್ರೆ. ಈ ಕವನದ ಮೂಲಕ ಬಸವರಾಜ ಸಬರದವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಬುದ್ಧನಂಗೆನೇ ಎಲ್ಲರೂ ತಮ್ಮನ್ನು ತಾವು ಮೊದಲು ಅರಿತುಕೊಳ್ಬೇಕು, ಅದು ಬದುಕಿನ ನಿಜವಾದ ಅರ್ಥವನ್ನು ತಿಳ್ಕೊಬೇಕು, ಜೀವನದಲ್ಲಿ ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕು, ಸಮಾಜದಲ್ಲಿ ಒಂದಾಗಿ ಬಾಳಬೇಕು. ಪ್ರೀತಿಯ ಎದುರು, ಪ್ರೀತಿ ಎನ್ನುವಂಥದ್ದೇ ಮುಖ್ಯ, ಪ್ರೀತಿಗಿಂತ ಯಾವುದೂ ಹೆಚ್ಚು ಅಲ್ಲ. ಸುಖ ಭೋಗಗಳು ಯಾವುದೂ ಶಾಶ್ವತ ಅಲ್ಲ, ಅವೆಲ್ಲವುಗಳು ಏನಾಗ್ತಾ ಇದ್ದವು? ನಶಿಸಿ ಹೋಗುವಂಥವುಗಳು ಎನ್ನುವುದನ್ನು ನಾವು ಬುದ್ಧನ ಜೀವನ ಚರಿತ್ರೆಯಿಂದ ನಾವು ಕಲಿಯೋಣ ಅಂತ ಇಲ್ಲಿ ಕವಿ ಇವತ್ತು ಹೇಳ್ತಿದ್ದಾರೆ. ಸಿದ್ಧಾರ್ಥ ಬುದ್ಧ ಹೇಗೆ ಆದ ಎನ್ನುವ ಕಥೆಯನ್ನು ನಾವು ಈ ಪದ್ಯದ ಮೂಲಕ ತಿಳಿಯೋಣ. ಸಿದ್ಧಾರ್ಥ ಬುದ್ಧನಾದ ಪರಿಯ ನೀವು ತಿಳಿಯಿರೆ, ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರೆ. ಬುದ್ಧದೇವ ಶಾಕ್ಯ ಅರಸ ಶುದ್ಧೋಧನ ಮತ್ತು ಮಾಯಾವತಿಯ ಮಗ ಆಗಿರ್ತಾನೆ. ಅಂತಹ ರಾಜ ಮನೆತನದಲ್ಲಿ ಹುಟ್ಟಿರುವ ಸಿದ್ಧಾರ್ಥ ಯಾವ ರೀತಿಯಾಗಿ ಬುದ್ಧನಾಗಿ ಸನ್ಯಾಸಿ ಆಗ್ತಾನೆ ಎನ್ನುವ ಪರಿ ಅಂತಂದ್ರೆ ಏನು? ಬಗೆಯನ್ನು ನೀವು ತಿಳಿಯಿರಿ ಅಂದರೆ ತಿಳಿಯಿರಿ ಅಂತ. ಯುದ್ಧ ಬಿಟ್ಟು ಪ್ರೀತಿ ಕೊಟ್ಟ ಕಥೆಯ ನೀವು ಕೇಳಿರೆ ಅಂದರೆ ರಾಜಕುಮಾರನಾಗಿದ್ಕೊಂಡು
ಯುದ್ಧವನ್ನು ಬಿಟ್ಟು, ಸಾಮ್ರಾಜ್ಯ ವಿಸ್ತರಣೆಯನ್ನು ಬಿಟ್ಟು, ದ್ವೇಷ, ಸಾವು, ನೋವು ಈ ಎಲ್ಲವನ್ನ ತೊರೆದು ಶಾಂತಪ್ರಿಯನಾಗಿ ಜನರೆಲ್ಲರಿಗೂ ಪ್ರೀತಿಯನ್ನು ಹಂಚುತ್ತಾ ತಿಳುವಳಿಕೆ ಜ್ಞಾನವನ್ನು ಕೊಟ್ಟಂತಹ ಕಥೆಯನ್ನು ನೀವು ಕೇಳಲೇಬೇಕು ಅಂತ ಕವಿ ಮೊದಲನೆಯ ಈ ಪಲ್ಲವಿಯಲ್ಲಿ ಹೇಳ್ತಾ ಇದ್ದಾರೆ. ಹಾಗೆ ಮೊದಲನೇ ನುಡಿ, ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು, ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಶಾಕ್ಯರಸ ಶುದ್ಧೋಧನನಿಗೆ ಗಂಡು ಮಗು ಹುಟ್ಟಿದ ಕ್ಷಣವೇ ಅಲ್ಲಿ ಜ್ಯೋತಿಷ್ಯವನ್ನು ಹೇಳಲಾಗಿರುತ್ತೆ. ಈ ಮಗು ಒಂದು ದೊಡ್ಡ ಸನ್ಯಾಸಿ ಆಗ್ತಾನೆ ಅಂತ ಹೇಳಲಾಗಿರುತ್ತೆ. ಅದಕ್ಕೆ ರಾಜ ಶುದ್ಧೋಧನ ಅರಮನೆಯಲ್ಲಿನೇ ಎಲ್ಲ ಸುಖ ಭೋಗ ಸಂಪತ್ತು ಎಲ್ಲವನ್ನೂ ಕೂಡ ಅಲ್ಲೇ ಒದಗಿಸಿರ್ತಾನೆ. ಅರಮನೆಯಿಂದ ಆಚೆ ಹೀಗೆ ಹೊರಗಿನ ಪ್ರಪಂಚವನ್ನು ನೋಡದೆ ಸಿದ್ಧಾರ್ಥ ಬೆಳೆದು ದೊಡ್ಡವನಾಗ್ತಾನೆ. ವಿವಾಹ ಮಾಡಲಾಗುತ್ತೆ. ಒಂದು ಮಗು ಕೂಡ ಹುಟ್ಟುತ್ತೆ. ಒಂದು ದಿನ ವಿಹಾರಕ್ಕೆಂದು ಹೊರಗಡೆ ಹೋದಾಗ ಒಬ್ಬ ರೋಗಿ, ಒಂದು ಶವ, ಒಬ್ಬ ಮುದುಕನನ್ನು ನೋಡ್ತಾನೆ. ಆಗ ಜೀವನ ಎನ್ನುವಂಥದ್ದು ಇಷ್ಟೇನಾ ಅಂತ ಅಂದ್ಕೊಂಡು ಜೀವನದ ಸತ್ಯಾಸತ್ಯತೆಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ಏನು ಮಾಡ್ತಾನೆ, ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು, ಅಡವಿ ದಾರಿ ಹಿಡಿದನು. ಸಿದ್ಧಾರ್ಥನು ಜೀವನದ ಸತ್ಯಗಳನ್ನು ತಿಳಿದುಕೊಳ್ಬೇಕೆಂದು ದೃಢ ನಿರ್ಧಾರವನ್ನು ಮಾಡಿ ಮಧ್ಯರಾತ್ರಿಯಲ್ಲಿಯೇ ಎದ್ದು ಹೆಂಡತಿ, ಮಗು, ಈ ಸಾಂಸಾರಿಕ ಜೀವನ, ಸಂಬಂಧ, ಸುಖ ಭೋಗ, ಅರಮನೆ ಎಲ್ಲವನ್ನ ಬಿಟ್ಟು ಕಳಚಿ ಒಬ್ಬನೇ ಅಡವಿಯ ದಾರಿಯನ್ನು ಹಿಡಿತಾನೆ. ಅರಮನೆಯ ಮೋಹವನ್ನು ಹರಿದು ಹಾಕಿ, ಮೋಹ ಅಂದರೆ ಸುಖ ಭೋಗ. ಅರಮನೆಯಲ್ಲಿ ಸಿಗ್ತಕ್ಕಂಥ ಒಬ್ಬ ರಾಜ್ಕುಮಾರ ಅಂತಂದರೆ ಅರಮನೆಯಲ್ಲಿ ಸಂಪತ್ತು, ಐಶ್ವರ್ಯ, ರಾಜ್ಯ, ಸುಖ ಭೋಗ ಎಲ್ಲವೂ ಸಿಗ್ತಾ ಇರುತ್ತೆ. ಅದನ್ನೆಲ್ಲದನ್ನು ಹರಿದು ಹಾಕೋದು ಅಂದರೆ ತನ್ನಿಂದ ದೂರ ಮಾಡೋದು ಅಥವಾ ಸಪ್ರೇಟಾಗಿ ಮಾಡೋದು ಅಂತ. ತನ್ನಿಂದ ಹರಿದು ಹಾಕಿ, ಮೋಹವನ್ನು ಹರಿದು ಹಾಕಿ, ಗೊತ್ತು ಗುರಿಯೂ ಇಲ್ಲದಂತೆ ಕತ್ತಲಲ್ಲಿ ನಡೀತಾನೆ. ಮಧ್ಯರಾತ್ರಿ ಕತ್ತಲು ಇರುತ್ತೆ. ಎಲ್ಲಿ ಹೋಗಬೇಕು ಎಲ್ಲಿ ಇಲ್ಲ ಅಂತಂದು ಏನು ಯೋಚನೆ ಮಾಡೋದಿಲ್ಲ. ಒಂದು ಗುರಿ ಅನ್ನೋದು ಕೂಡ ಇರೋದಿಲ್ಲ. ಒಟ್ಟು ಏನಿಲ್ಲಿ ಒಂದು ಸತ್ಯಗಳನ್ನು ತಿಳಿಯೋದಕ್ಕೋಸ್ಕರವಾಗಿ ಏನು ಮಾಡ್ತಾ ಇದ್ದಾನೆ, ಅಡವಿ ದಾರಿಯನ್ನು ಅಲ್ಲಿ ಬುದ್ಧದೇವ ಹಿಡಿತಾ ಇದ್ದಾನೆ. ಎರಡನೇ ನುಡಿ, ಕಾಡು ಕಾಡು ಅಲೆದ ಅವಾಗೆ ನಾಡಿನರ್ಥ ಹೊಳೆಯಿತು. ಅಂದರೆ ಕಾಡು ಮೇಡುಗಳನ್ನು, ಅಡವಿಯನ್ನು ಮಧ್ಯರಾತ್ರಿ ಕತ್ತಲಲ್ಲಿ ಎದ್ದು ಕಾಡಿನ ದಾರಿಯನ್ನು ಹಿಡಿದು ಬಿಡ್ತಾನೆ. ಕಾಡನ್ನು, ಗಿಡ ಮರಗಳನ್ನೆಲ್ಲ ಸುತ್ತಿ ಕಾಡು ಮೇಡಗಳನ್ನು ಎಲ್ಲ ಅಲೆದು ಅಲೆದು ಅಲ್ಲಿ ನಾಡು ಅಂದರೆ ಏನು, ಜೀವನ ಅಂದರೆ ಏನು, ಅದರ ಸತ್ಯಾಸತ್ಯತೆಯ ಪರಿಚಯ ಆಗುತ್ತೆ. ಕೋಗಿಲೆಯ ಹಾಡೊಂದು ದೂರದಿಂದ ಕೇಳಿತು. ಆ ಕಾಡಿನಲ್ಲಿ ಪಕ್ಷಿಗಳ ಕಲರವ, ಪ್ರಾಣಿ ಪಕ್ಷಿ ಗಿಡ ಮರ ಈ ಸದ್ದು ಎಲ್ಲದೂ ಕೇಳಿಸ್ತಾ ಇರುತ್ತೆ. ಎಲ್ಲೋ ದೂರದಲ್ಲಿ ಕೋಗಿಲೆಯ ಇಂಪಾದ ಧ್ವನಿ ಅಲ್ಲಿ ಸಿದ್ಧಾರ್ಥನಿಗೆ ಕೇಳ್ತಾ ಇದೆ. ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಮೂಡಿತು. ರಾತ್ರಿ ಮಧ್ಯರಾತ್ರಿ ಆಗಿರುತ್ತೆ, ಕತ್ತಲಾಗಿರುತ್ತೆ. ಆಕಾಶದಲ್ಲಿ ಏನು ಮೋಡದಲ್ಲಿ ಬೆಳ್ಳಿ ಚುಕ್ಕಿ ಮೂಡಿರುತ್ತೆ, ಅದು ಮಿನುಗ್ತಾ ಇರುತ್ತೆ. ಅದನ್ನು ಕೂಡ ಅಲ್ಲಿ ಸಿದ್ಧಾರ್ಥ ನೋಡ್ತಾನೆ. ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಆ ಕಾಡಿನಲ್ಲಿ ನಿಸರ್ಗದ ಸೌಂದರ್ಯ, ಹಕ್ಕಿಗಳ ಕಲರವ ಈ ಎಲ್ಲವನ್ನ ನೋಡಿ ಅವುಗಳಿಂದ ಸಂತೋಷ ಪ್ರೀತಿಯನ್ನು ಪಡೆದುಕೊಂಡು ಅಲ್ಲಿಯೇ ಇರುವ ಅರಳಿ ಮರ, ಬೋಧಿ ವೃಕ್ಷದ ಕೆಳಗಡೆ ಕುಳಿತು ಧ್ಯಾನ ತಪಸ್ಸನ್ನು ಮಾಡ್ತಾನೆ. ಹೀಗೆ ಧ್ಯಾನವನ್ನು ಮಾಡ್ತಾ ಮಾಡ್ತಾ ಮಹಾ ಬೆಳಕೊಂದು ಕಾಣಿಸುತ್ತೆ. ಸಿದ್ಧಾರ್ಥನಿಗೆ ಜ್ಞಾನೋದಯ ಆಗುತ್ತೆ. ಮೂರನೇ ನುಡಿ, ಮರವ ಅಪ್ಪಿದಂಥ ಬಳ್ಳಿ ಹೂವ ಮೂಡಿದು ನಕ್ಕಿತು. ಸಿದ್ಧಾರ್ಥನಿಗೆ ಬೆಳಕು ಕಂಡಾಗ, ಜ್ಞಾನೋದಯವಾದ ನಂತರದಲ್ಲಿ ಕಾಡಿನಲ್ಲಿ ಎಲ್ಲಿ ನೋಡಿದರೂ ಕೂಡ ಸೌಂದರ್ಯ, ಸಂತೋಷ, ಪ್ರೀತಿ ಕಂಡುಬರ್ತಾ ಇದೆ. ಮರದ ಅಪ್ಪಿದಂಥ ಬಳ್ಳಿ ಹೂವು ಮೂಡಿದು ನಕ್ಕಿತು.
ಮರವನ್ನು, ಒಂದು ಬಳ್ಳಿ ಹೂವನ್ನು ತುಂಬಿಕೊಂಡು ಹೂವನ್ನು ಬಿಟ್ಟು ಅಲ್ಲಿ ಮರವನ್ನು ಅಪ್ಪಿಕೊಂಡು ಸಂತೋಷವನ್ನು ಪಡ್ತಾ ಇದೆ, ನಗೆಯನ್ನು ಬೀರ್ತಾ ಇದೆ. ಹಕ್ಕಿಯೊಂದು ತನ್ನ ಮರಿಗೆ ಗುಟುಕು ಕೊಟ್ಟು ಹಾರಿತು. ತಾಯಿ ಹಕ್ಕಿ ತನ್ನ ಮರಿ ಹಕ್ಕಿಗೆ ಗುಟುಕನ್ನು, ತುತ್ತನ್ನು, ಆಹಾರವನ್ನು ಕೊಡುವ ದೃಶ್ಯವನ್ನು ನೋಡ್ತಾನೆ. ಹುತ್ತಿನಿಂದ ಇರುವೆ ಗುಂಪು ಸಾಲುಗಟ್ಟಿ ನಡೆಯಿತು. ಹಾವಿನ ಹುತ್ತಿನಿಂದ ಅಲ್ಲಿ ಇರುವೆಗಳ ಗುಂಪು ಸಾಲು ಸಾಲಾಗಿ ನಡೆಯುವಂತಹ ಒಂದು ದೃಶ್ಯವನ್ನು ನೋಡ್ತಾನೆ. ಬೆಳ್ಳಕ್ಕಿ ಹಿಂಡುಗಟ್ಟಿ ಬಾನಿಗೇಣಿ ಹಾಕಿತ್ತು. ಬೆಳ್ಳಕ್ಕಿ ಬಿಳಿಯ ಹಕ್ಕಿಗಳು, ಹಿಂಡುಗಟ್ಟಿರ್ತಕ್ಕಂತಹ ಬಿಳಿಯ ಹಕ್ಕಿಗಳು, ಬೆಳ್ಳಕ್ಕಿಯ ಗುಂಪು ಬಾನಿನಲ್ಲಿ ಹಾರಾಡುವಂತಹ ಸಂದರ್ಭದಲ್ಲಿ ಬಾನಿಗೆ ಆಕಾಶಕ್ಕನೇ ಏಣಿ ಹಾಕಿದಂತೆ ಕಾಣಿಸ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಸೌಂದರ್ಯಕ ದೃಶ್ಯಗಳು ಪ್ರಕೃತಿಯಲ್ಲಿ ಕಾಣಿಸ್ತಾ ಇದ್ದವು, ಗೋಚರ ಆಗ್ತಾ ಇದ್ದವು. ಹೀಗೆ ಬುದ್ಧನಿಗೆ ಜ್ಞಾನೋದಯವಾದ ನಂತರ ಎಲ್ಲಿ ನೋಡಿದರೂ ಪ್ರೀತಿನೇ ಕಾಣ್ತಾ ಇದೆ. 4ನೇ ನುಡಿ, ಕಾಡ ತುಂಬ ಪ್ರೀತಿ ಹೊಳೆಯು ಕೋಡಿಯಂತೆ ಹರಿಯಿತು. ಎಲ್ಲಿ ನೋಡಿದರೂ ಅಡವಿಯಾದ್ಯಂತ ಪ್ರೀತಿಯ ಹೊಳೆನೇ ಹರಿದು ಬರ್ತಾ ಇದೆ. ಪ್ರೀತಿಯ ಹೊಳೆ, ಗಿಡ ಮರ ಪ್ರಾಣಿ ಪಕ್ಷಿಗಳಲ್ಲಿ, ನಿಸರ್ಗದಲ್ಲಿ ಪ್ರೀತಿ ಹೊಳೆನೇ ಹರಿದು ಬರ್ತಾ ಇದೆ. ಗೂಡಿನಲ್ಲಿ ಹಾಡು ಹುಟ್ಟಿ ಹೊಸ ರಾಗ ಕೇಳಿತು. ಹಾಗೆ ಪಕ್ಷಿಗಳ ಗೂಡಿನಲ್ಲಿ ಹೊಸ ಹೊಸ ರಾಗ, ಪಕ್ಷಿಗಳ ಕಲರವ, ಪಕ್ಷಿಗಳು ಹೊಸ ರಾಗದಿಂದ ಹಾಡನ್ನು ಹಾಡ್ತಾ ಇದ್ದವು. ಅಷ್ಟೊಂದು ಸಂತೋಷ, ಪ್ರೀತಿ ಎನ್ನುವಂಥದ್ದು ಆ ಕಾಡಿನಾದ್ಯಂತ ಕೇಳಿಸ್ತಾ ಇದೆ. ಮಕರಂದ ಸವಿಯಲೆಂದು ದುಂಬಿ ಹೂವು ಸೇರಿತು. ಹಾಗೆ ಜೇನು ನೊಣಗಳು, ದುಂಬಿಗಳು ಹೂವಿನ ಮಕರಂದವನ್ನು ಹೀರಲೆಂದು, ಸವಿಯಲೆಂದ ಹೂವನ್ನು ಸೇರ್ತಾ ಇದ್ದವು. ಗಿಡವೂ ಅಪ್ಪಿಕೊಂಡು ಕುಣಿಯುವಂತೆ ಕಂಡಿತು. ಎಲ್ಲಿ ನೋಡಿದರೂ ಗಿಡ ಮರಗಳು ಒಂದನ್ನೊಂದು ತಬ್ಬಿಕೊಂಡು ಸಂತೋಷದಿಂದ ತೂಗಾಡುತ್ತಾ ಓಲಾಡುತ್ತಾ ಆ ದೃಶ್ಯ ಹೇಗೆ ಕಾಣ್ತಾ ಇದೆ ಅಂದರೆ ಕುಣಿಯುವಂತೆ ಕಾಣ್ತಾ ಇದೆ. ಅಷ್ಟೊಂದು ಸಂತೋಷ, ಪ್ರೀತಿ ಬುದ್ಧನಿಗೆ ಜ್ಞಾನೋದಯವಾದ ನಂತರ ಈ ದೃಶ್ಯ ಕಂಡು ಬರ್ತಾ ಇದೆ. ಕೊನೆಯ ನುಡಿ, ಕಾಡಿನಿಂದ ಎದ್ದ ಅವನು ನಾಡಿನತ್ತ ಹೊರಟನು. ಈ ಎಲ್ಲ ಕಾಡಿನಲ್ಲಿ ನಡೆದಂತಹ ಬದಲಾವಣೆ, ನಡೆಯುವ ದೃಶ್ಯ, ಈ ಪ್ರೀತಿ ಎಲ್ಲವನ್ನ ಕಂಡು ಬುದ್ಧದೇವ ಪ್ರೀತಿಗಿಂತ ದೊಡ್ಡದು ಯಾವುದೂ ಅಲ್ಲ ಅಂತ ತಿಳ್ಕೊಳ್ತಾ ಇದ್ದಾನೆ. ಕಾಡಿನಿಂದ, ತಪಸ್ಸಿನಿಂದ, ಧ್ಯಾನದಿಂದ ಎದ್ದು ಅಲ್ಲಿ ನಾಡಿನ ಕಡೆಗೆ ಹೋಗ್ತಾ ಇದ್ದಾನೆ. ಪ್ರೀತಿಯನ್ನು ಹುಡುಕಿಕೊಂಡು ಜನರ ಕಡೆಗೆ ಬಂದನು. ಪ್ರೀತಿಯ ಮಹತ್ವವನ್ನು ತಿಳಿದು ಪ್ರೀತಿಯನ್ನು ಹಂಚೋದಕ್ಕೋಸ್ಕರವಾಗಿ, ಪ್ರೀತಿಯ ಮಹತ್ವವನ್ನು ತಿಳಿಸೋದಕ್ಕೋಸ್ಕರವಾಗಿ ನಾಡಿನತ್ತ ನಡೆದು ಜನರ ಕಡೆಗೆ ಬರ್ತಾ ಇದ್ದಾನೆ. ತಪಸ್ಸಿಗಿಂತ ಜೀವ ಪ್ರೀತಿ ದೊಡ್ಡದೆಂದು ತಿಳಿದನು. ಈ ತಪಸ್ಸು, ಧ್ಯಾನ, ಅರಮನೆ, ಸುಖ, ಸಂಪತ್ತು, ಐಶ್ವರ್ಯ, ಭೋಗ ಈ ಎಲ್ಲದಕ್ಕಿಂತಲೂ ಕೂಡ ಏನು ದೊಡ್ಡದು? ಪ್ರೀತಿ ದೊಡ್ಡದು, ಜೀವ ದೊಡ್ಡದು ಅಂತ ತಿಳಿತಾ ಇದ್ದಾನೆ. ಬದುಕಿನ ಗೂಢಾರ್ಥವರಿತು ಬುದ್ಧನಾಗಿ ಬಂದನು. ಅದರ ಮೂಲಕ ಬದುಕಿನ ಗೂಢಾರ್ಥವನ್ನು, ಒಳ ಅರ್ಥವನ್ನು, ಜೀವನದ ನಿಜವಾದ ಅರ್ಥವನ್ನು ತಿಳ್ಕೊಂಡು ಸಿದ್ಧಾರ್ಥ ಬುದ್ಧನಾಗಿ ಆ ಕಾಡಿನಿಂದ ಆಚೆ ಬಂದು ಜನರಿಗೆಲ್ಲರಿಗೂ ಪ್ರೀತಿಯನ್ನು ಹಂಚುತ್ತಾ ಇದ್ದಾನೆ. ಅಂದರೆ ಬದುಕಿನ ನಿಜವಾದ ಅರ್ಥ ಏನು? ಪ್ರೀತಿ. ಪ್ರೀತಿಯನ್ನು ಹಂಚುವಂಥದ್ದೇ ನಿಜವಾದ ಅರ್ಥ ಆಗಿದೆ. ಹೀಗೆ ಈ ಬುದ್ಧನ ಪದ್ಯವಾಗಿರ್ತಕ್ಕಂತಹ ಬೋಧಿ ವೃಕ್ಷದ ಹಾಡು ಓದೋದರ ಜೊತೆಗೆ ತಿಳಿಯೋದರ ಜೊತೆಗೆ ಈ ಗುಣಗಳನ್ನು, ಬುದ್ಧನ ಗುಣಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಜೀವನವನ್ನು ಸಾರ್ಥಕಗೊಳಿಸಬೇಕು ಎಂದು ಕವಿ ಬಸವರಾಜ್ ಸಬರದವರು ಈ ಪದ್ಯದ ಮೂಲಕ ಎಲ್ಲರಿಗೂ ತಿಳಿಸಿಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳೇ, ಈ ವಿಡಿಯೋ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಅರ್ಥ ಆಗದೆ ಹೋದರೆ ಮತ್ತೆ ಮತ್ತೆ ನೋಡಿ, ಅಂದಾಗ ಮಾತ್ರ ಪರ್ಫೆಕ್ಟ್ ಆಗ್ತೀರಾ. ಹಾಗೆ
ಈ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡೋದನ್ನು, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.